ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ವಿಭಿನ್ನ ಕಥೆಯ ವಿಭಿನ್ನ ಜಾನರ್ನ ಧಾರಾವಾಹಿಗಳು ಪ್ರಸಾರ ಆಗುತ್ತಿವೆ. ಇನ್ನು ಕೆಲ ಧಾರಾವಾಹಿಗಳು ಕತೆ ಮುಂದುವರಿಸಲಾಗದೆ 2023ರಲ್ಲಿ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋಗೋಸ್ಕರ 3 ಧಾರಾವಾಹಿಗಳು ಮುಕ್ತಾಯವಾಯಿತು. ಇನ್ನು ಟಿಆರ್ಪಿ ಕಾರಣಕ್ಕೆ ಕೆಲ ಧಾರಾವಾಹಿಗಳು ಅಂತ್ಯ ಕಂಡವು. ಒಟ್ಟಿನಲ್ಲಿ 15 ಧಾರಾವಾಹಿಗಳು ಅಂತ್ಯ ಆಗಿವೆ. ಇವುಗಳಲ್ಲಿ ಕೆಲವು 1 ವರ್ಷದೊಳಗಡೆ ಶುರುವಾಗಿ ಅಂತ್ಯವಾಗಿದ್ದರೆ, ಇನ್ನು ಕೆಲ ಧಾರಾವಾಹಿಗಳು 3ಕ್ಕೂ ಅಧಿಕ ವರ್ಷ ಪ್ರಸಾರ ಆಗಿತ್ತು. ಇನ್ನು ಕೆಲ ಧಾರಾವಾಹಿಗಳು ಸೂಪರ್ ಹಿಟ್ ಧಾರಾವಾಹಿಗಳಾದರೂ ಕೂಡ ಒಂದಷ್ಟು ಸಮಸ್ಯೆ ಎದುರಾಗಿ ಅಂತ್ಯ ಕಂಡಿದೆ. ಹಾಗಾದರೆ ಯಾರು ನಟಿಸಿರುವ ಧಾರಾವಾಹಿಗಳು ಅಂತ್ಯ ಆಗಿವೆ, ಅವುಗಳ ಕತೆ ಏನಾಗಿತ್ತು ಮುಂತಾದವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಅಭಿನವ್ ವಿಶ್ವನಾಥನ್, ದಿವ್ಯಾ ಸುರೇಶ್ ನಟನೆಯ ತ್ರಿಪುರ ಸುಂದರಿ ಧಾರಾವಾಹಿ 199 ಎಪಿಸೋಡ್ ಪ್ರಸಾರ ಆಗಿದೆ. ಬಿಗ್ ಬಾಸ್ ಕನ್ನಡ 10 ಶೋ ಶುರುವಾಗುವ ಮುನ್ನ ಈ ಸೀರಿಯಲ್ ಅಂತ್ಯ ಆಗಿತ್ತು. ಗಂಡ ಹೆಂಡತಿ ಧಾರಾವಾಹಿ ಕೆಲವು ಎಪಿಸೋಡ್ ಪ್ರಸಾರ ಆಗಿತ್ತು. ಈ ಧಾರಾವಾಹಿಯಲ್ಲಿ ಪ್ರೀತಿಸಿದ್ದ ಸ್ವಾತಿಗೆ ಅವಳ ಪ್ರಿಯಕರ ಮೋಸ ಮಾಡುತ್ತಾನೆ. ಅವಳು ತನ್ನ ಸ್ನೇಹಿತನ ಮನೆಯಲ್ಲಿ ಬದುಕುತ್ತಾಳೆ. ಈ ಧಾರಾವಾಹಿಯ ಕತೆಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಕನ್ನಡ ಕಿರುತೆರೆಯಲ್ಲಿ ಸಂಚಲನ ಮೂಡಿಸಿದ್ದ ಕನ್ನಡತಿ ಧಾರಾವಾಹಿಯಲ್ಲಿ ಕಿರಣ್ ರಾಜ್, ರಂಜನಿ ರಾಘವನ್, ಚಿತ್ಕಾಳ ಬೇರದರ್ ನಟಿಸಿದ್ದರು. 2020ರಲ್ಲಿ ಈ ಧಾರಾವಾಹಿ ಆರಂಭವಾಗಿ 800 ಸಂಚಿಕೆಗಳನ್ನು ಪ್ರಸಾರ ಕಂಡಿತ್ತು. ಪ್ರಿಯಾಂಕಾ ಡಿಎಸ್, ಭುವನಾ ಮುರಳಿ ನಟನೆಯ ಪುಣ್ಯವತಿ ಧಾರಾವಾಹಿ ಶುರುವಾಗಿ 9 ತಿಂಗಳಲ್ಲಿ ಮುಕ್ತಾಯ ಕಂಡಿದೆ. ಸೂರಜ್ ಒಳಲು, ಸ್ಪಂದನಾ ಸೋಮಣ್ಣ ನಟನೆಯ ಗೃಹ ಪ್ರವೇಶ ಧಾರಾವಾಹಿ ಕೂಡ ಜಾಸ್ತಿ ಎಪಿಸೋಡ್ ಪ್ರಸಾರ ಆಗಿಲ್ಲ. ಅಶ್ವಿನಿ, ಚರಿತ್ ಬಾಳಪ್ಪ ನಟನೆಯ ಮುದ್ದುಲಕ್ಷ್ಮಿ ಸ್ಟಾರ್ ಸುವರ್ಣ ವಾಹಿನಿಯ ಸೂಪರ್ ಹಿಟ್ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಪೀಳಿಗೆಯ ಕಥೆಯನ್ನ ಕೂಡ ತೋರಿಸಲಾಗಿತ್ತು. 722 ಎಪಿಸೋಡ್ ಪ್ರಸಾರ ಕಂಡಿದ್ದ ಮನಸ್ಸೆಲ್ಲ ನೀನೆ ಧಾರಾವಾಹಿಯಲ್ಲಿ ಪ್ರಿಯಾಂಕಾ ಚಿಂಚೋಳಿ, ಸುಜಯ್ ಹೆಗಡೆ ನಟಿಸಿದ್ದರು. ದರ್ಶಕ್ ಗೌಡ, ಪ್ರಕೃತಿ ಪ್ರಸಾದ್, ಶ್ರೀವಿದ್ಯಾ ನಟನೆಯ ಬೆಟ್ಟದ ಹೂವು ಧಾರಾವಾಹಿ ಹೆಚ್ಚು ಪ್ರಸಾರ ಕಾಣಲಿಲ್ಲ. ಅಮಿತಾ ಸದಾಶಿವ್, ಅಕ್ಷಯ್ ನಾಯಕ್, ಮಂಡ್ಯ ರಮೇಶ್, ಪ್ರಥಮ್ ಪ್ರಸಾದ್ ನಟನೆಯ ಒಲವಿನ ನಿಲ್ದಾಣ ಧಾರಾವಾಹಿಯು 2022ರಲ್ಲಿ ಪ್ರಸಾರವಾಗಿತ್ತು. ಸದ್ಯ ಟಿಆರ್ಪಿ ಕಾರಣಗಳಿಂದ ಒಲವಿನ ನಿಲ್ದಾಣ ಧಾರಾವಾಹಿಯು ಇತ್ತೀಚೆಗಷ್ಟೇ ಅಂತ್ಯಗೊಂಡಿದೆ. ನೀನಾದ್ ಅರೀಸ್, ನಮ್ರತಾ ಗೌಡ ನಟನೆಯ ನಾಗಿನಿ 2 ಧಾರಾವಾಹಿಯನ್ನ ಕೆಎಸ್ ರಾಮ್ಜಿ ನಿರ್ಮಾಣ ಮಾಡಿದರು. 2020ರಲ್ಲಿ ಈ ಧಾರಾವಾಹಿ ಆರಂಭವಾಗಿತ್ತು. ರಿತ್ವಿಕ್ ಮತಾಡ್, ನಯನಾ ನಾಗರಾಜ್ ನಟನೆಯ ಗಿಣಿರಾಮ ಧಾರಾವಾಹಿ 2020ರಲ್ಲಿ ಆರಂಭವಾಗಿತ್ತು. 770 ಎಪಿಸೋಡ್ ಪ್ರಸಾರ ಕಂಡಿದ್ದ ಈ ಧಾರಾವಾಹಿ ಕತೆ ವಿಭಿನ್ನವಾಗಿತ್ತು. ಲಕ್ಷಣ ಧಾರಾವಾಹಿಯಲ್ಲಿ ಜಗನ್ ಚಂದ್ರಶೇಖರ್, ವಿಜಯಲಕ್ಷ್ಮಿ, ಸುಕೃತಾ ನಾಗ್ ನಟನೆಯ ಈ ಧಾರಾವಾಹಿಯು ಬಿಗ್ ಬಾಸ್ ಕನ್ನಡ 10 ಆರಂಭವಾಗುವ ಟೈಮ್ನಲ್ಲಿ ಮುಕ್ತಾಯ ಕಂಡಿತ್ತು. ಸ್ಪಂದನಾ, ಸ್ವಾತಿ ಹೆಚ್ವಿ ನಟನೆಯ ರಾಣಿ ಧಾರಾವಾಹಿಯನ್ನ ಕೆಎಸ್ ರಾಮ್ಜಿ ಅವರು ನಿರ್ಮಾಣ ಮಾಡಿದರು. ಈ ಧಾರಾವಾಹಿ ಜಾಸ್ತಿ ದಿನ ಪ್ರಸಾರವೇ ಆಗಲಿಲ್ಲ. 3 ವರ್ಷಗಳಿಂದ ಪ್ರಸಾರ ಆಗುತ್ತಿದ್ದ ರಮೇಶ್ ಅರವಿಂದ್ ನಿರ್ಮಾಣದ ಸುಂದರಿ ಧಾರಾವಾಹಿ ಅಂತ್ಯ ಆಗಿತ್ತು. ಸಮೀಪ್ ಆಚಾರ್ಯ, ಐಶ್ವರ್ಯ ಪೀಸೆ ಈ ಧಾರಾವಾಹಿಯಲ್ಲಿ ನಟಿಸಿದ್ದರು. 2019ರಲ್ಲಿ ಆರಂಭವಾಗಿದ್ದ ಜೊತೆಯಲ್ಲಿ ಧಾರಾವಾಹಿಯ ಟಿಆರ್ಪಿ ಹಾಡುಗಳ ವೀಕ್ಷಣೆ ದೊಡ್ಡ ಹಿಟ್ ಆಗಿತ್ತು. ಆರೂರು ಜಗದೀಶ್, ಅನಿರುದ್ಧ್ ಜತ್ಕಾರ್, ಮೇಘನಾ ಶೆಟ್ಟಿ, ಮಾನಸ ಮನೋಹರ್ ಅವರು ಈ ಧಾರಾವಾಹಿಯಲ್ಲಿ ನಟಿಸಿದ್ದರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ 2021ರ ಆಗಸ್ಟ್ರಿಂದ ಪ್ರಸಾರವಾಗುತ್ತಿದ್ದ ಮರಳಿ ಮನಸಾಗಿದೆ ಧಾರಾವಾಹಿ ಅಂತ್ಯವಾಗಿದೆ. ಚಂದನ್ ಕುಮಾರ್, ದಿವ್ಯಾ ವಾಗೂಕರ್, ನಂದಿನಿ ಗೌಡ, ಶಿಲ್ಪಾ ಶೆಟ್ಟಿ, ವಿನಯ್ ಗೌಡ, ಮರೀನಾ ತಾರಾ, ಅನಿಕಾ ಸಿಂಧ್ಯಾ, ಹರಿಣಿ ಶ್ರೀಕಾಂತ್, ಶ್ರೀನಾಥ್ ವಸಿಷ್ಠ, ಅರವಿಂದ್ ರಾವ್ ಅವರು ಈ ಧಾರಾವಾಹಿಯಲ್ಲಿ ನಟಿಸಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.